ಅಫ್ಜಲ್ಪುರ ತಾಲೂಕಿನ ಕಿಕ್ಕರಸಲಗಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಅಗ್ನಿಸ್ಪರ್ಶ ಹಾಗೂ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಸಂಗಮೇಶ್ವರ ಅಡ್ಡಪಲ್ಲಕ್ಕಿ ಹಾಗೂ ಪಂಚಕಲಸಗಳೊಂದಿಗೆ ಪಟ್ಟದ ಪುರವಂತರಾದ ಶ್ರೀ ಮೌನೇಶ ಸುತಾರ್ ಅವರಿಂದ ಶ್ರೀ ವೀರಭದ್ರೇಶ್ವರ ಅಗ್ನಿ ಪ್ರವೇಶವಿರುವುದು, ನಂತರ ಸಕಲ ವಾದ್ಯ ಮೇಳಗಳೊಂದಿಗೆ ಪಲ್ಲಕ್ಕಿಯು ಪುರ ಪ್ರವೇಶವನ್ನು ಮಾಡುವುದು ಎನ್ನಲಾಗಿದೆ. ಹೀಗಾಗಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲ ಸಕಲ ಭಕ್ತ ವೃಂದ ಶ್ರೀ ವೀರಭದ್ರೇಶ್ವರ ಹಾಗೂ ಸಂಗಮೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಮಿತಿ ಕರೆಯನ್ನ ನೀಡಿದೆ. ಈ ಸಂದರ್ಭದಲ್ಲಿ ಶ್ರೀಮಂತ್ ಬೋಳ್ಶೆಟ್ಟಿ, ಲಕ್ಷ್ಮಣ್ ಪಾಟೀಲ್, ಮಲ್ಕನಾಯ್ ಯಕ್ಕಂಜಿ, ಮುತ್ತಪ್ಪ ಇಟಗಿ, ಅಶೋಕ್ ಮಾಲಿ ಪಾಟೀಲ್, ಯಲ್ಲಲಿಂಗ ಕುಂಬಾರ್, ಸೋಮರಾಯ್ ಯಕ್ಕಂಜಿ, ಕಲ್ಯಾಣಿ ಯಕ್ಕಂಜಿ, ಸಿದ್ದರಾಮ, ಮೌನೇಶ್ ಸುತಾರ್, ರಮೇಶ್ ಬೋಳ್ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮತ್ತು ಭವ್ಯ ಹಾಲಾಗತ್ತದ ರೀ. ಏನೋ ದೇವ್ರ ಒಂದು ಹೊಲ್ತನ ಹಿಂಗಾಗಿ 2-3 ವರ್ಷ ಏನು ಸ್ವಲ್ಪ ಭವ್ಯ ಹಾಲಾಗತ್ತ ಜಾತ್ರೆ ಈಗ ರೀ. ಆಟೋಮೆಟಿಕ್ ಹಾಲಾಗತ್ತ ದೇವ್ರ ಹೊಲ್ತನ ಹಿಂಗ್ರಿ. ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡಲಿಕ್ಕತ್ತದ. ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ಪ್ರತಿ ವರ್ಷ ನಾವು ಸಣ್ಣದವ್ರು ಯಾರು ಬರೋರು ಅಷ್ಟೇ 4 ಹಳ್ಳಿ ಬರ್ತೀರಿ ಇಲ್ಲಿ. ಈಗ 15-20 ಹಳ್ಳಿ ಬರ್ಲಾಗ್ತಾರೆ ಎಲ್ಲರೂ. ಈ ದೇವಸ್ಥಾನ ಪುರಾತನ ಕಾಲದಿಂದ ಇದ್ದು ಇದನ್ನು ಪ್ರತಿ ವರ್ಷ ಜಾತ್ರೆಯನ್ನು ಮಾಡ್ಕೊತ ಬಂದಿದ್ದೇವೆ. ಆದರೆ ಈ ದೇವಸ್ಥಾನ ಭಾಳ ಹಳೆಯ ಕಟ್ಟಡ ಇದ್ದುದರಿಂದ ಇಲ್ಲಿವರೆಗೆ ಯಾವುದೇ MLA ಇಂದಾಗಲಿ ಯಾವುದೇ MP ಇಂದಾಗಲಿ ಯಾವುದೂ ಸಹಾಯಧನ ಕೊಟ್ಟಿಲ್ಲ. ಇದಕ್ಕೆ ಮೊನ್ನೆ ನಾವು ಇಲ್ಲಿ MLA ಸಾಹೇಬರಿಗೆ ಲೆಟರ್ ಕೊಟ್ಟಿದ್ದೆವು. ಒಂದು 2 ಕೋಟಿ ರೂಪಾಯಿ ಮಂಜೂರು ಮಾಡತ್ತೇಳಿ ಅವ್ರು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರ ಮಾಡ್ತಾರಂತೇಳಿ ವಿಶ್ವಾಸನೂ ಇಟ್ಟಿದ್ದೀವಿ. ಆದರೆ ಈ ಗುಡಿಗೆ ಇಲ್ಲಿವರೆಗೆ ಈ ಊರಿಗೆ ಒಂದು ದೊಡ್ಡ ದೇವಸ್ಥಾನ ಇದೆ. ಈ ದೇವಸ್ಥಾನದಿಂದ ಎಲ್ಲರೂ ನಂಬುತ್ತಾರೆ. ನಂಬಿಕೆಯಿಂದ ಊರನವರು ಕಾರ್ಪೊರೇಷನ್ ಇದು ಮಾಡಿ ಪಟ್ಟಿ ಜಮಾ ಮಾಡಿ ಸಣ್ಣ ಪುಟ್ಟ ಮಾಡ್ಕೋತೆ ಬಂದಿದ್ದೇವೆ ನಾವು. ಇದರಿಂದ ಯಾವುದೇ ದೊಡ್ಡ ವ್ಯಕ್ತಿಗಳು ನಮಗೆ ಏನು ಸಹಾಯಧನ ಕೊಟ್ಟಿಲ್ಲ ಗುಡಿ ಸಲುವಾಗಿ. ಇದು ಓಲ್ಡ್ ಇದ್ದಿದೆ, ಗುಡಿ ಬೀಳೋಕ್ಕಾಗ್ಯದ. ಏನಾದರೂ ಇನ್ನೊಂದು ವರ್ಷ 2 ವರ್ಷ ಛತ್ ಸಹಿತ ಬೀಳೋ ಪರಿಸ್ಥಿತಿಯಲ್ಲಿ ಅದೇ. ಆದರೆ MLA ಕೊಡ್ತೀನಿ ಅಂದ್ರೆ ಅದು ಏನು ಅವರು ಕರುಣೆ ತೋರಿ ನಮ್ಮ ಗುಡಿಗೆ ಸ್ಯಾಂಕ್ಷನ್ ಮಾಡಿದ್ರೆ ಮುಂದಿನ ಜಾತ್ರೆ ತನಕ ಸ್ವಲ್ಪ ಪಾಯ ಆದರೂ ನಾವು ಇದಕ್ಕೆ ಪಡಿತೀವಿ ಅನ್ನೋದು ವಿಶ್ವಾಸ ನಮ್ಮ ಮೇಲೆ ಇದೆ, ಅವ್ರ ಮೇಲೆ ಇದೆ ನಮ್ಮದು. ಸಿದ್ದರಾಮ ಅವರಂತ ಹೇಳಿ ಇದು ಸರ್ ಪ್ರತಿ ವರ್ಷ ನಾವು ವೀರಭದ್ರೇಶ್ವರ ಹಾಗೂ ಸಂಗಮೇಶ್ವರ ಜಾತ್ರಾ ಬಹು ವಿಜೃಂಭಣೆಯಿಂದ ಆಚರಿಸ್ತೇವೆ ಸರ್. ನಾವು ಚಿಕ್ಕವರಿಂದ ನೋಡ್ತಾ ಇದ್ದೀವಿ. ಈಗ ಚಟ್ಟಿ ಅಮಾಸೆ ಆಗಿ 11 ದಿವಸಿಗೆ ನಮ್ಮ ಊರಲ್ಲಿ ಜಾತ್ರೆ ಬಹು ವಿಜೃಂಭಣೆಯನ್ನು ಆಚರಿಸ್ತೀವಿ ಸರ್. ಇದು ಕಟ್ಟಡ ನೋಡ್ಬೇಕು ಸರ್. ಇದು ಏನಿಲ್ಲ ಅಂದ್ರೆ ಭಾಳ ಪುರಾತನ ಸರ್. ಇದು ಏನು ಬಸವೇಶ್ವರ ಕಾಲದಂದು ಅಂತ ಹೇಳ್ತಾರೆ ಸರ್, 12ನೇ ಶತಮಾನದಂದು. ಬಟ್ ನಮ್ಮ ಊರ ಸರ ನೋಡಿ ಭಾಳ ಚಿಕ್ಕದೈತೆ ಸರ್. ಇದು ಗುಡಿ ಇಂಪ್ರೂವ್ ಮಾಡ್ಬೇಕಾದ್ರೆ ಸ್ವಲ್ಪ ಸರ್ಕಾರದಿಂದ ಅಮೌಂಟ್ ಫಂಡ್ ಬರ್ಬೇಕು ಸರ್. ಈಗ ನಮ್ಮ ಹಳೆ ಪುರಾತನ ಎಲ್ಲ ಗುಡಿ ಗುಂಡ್ರೆ ಎಲ್ಲ ಇದು ಅಲ್ತದ ಸರ್. ಎಲ್ಲ ಮಂದಿ ಇದು ಕಲ್ಚರ ಇದು ಅಲಾಗತ್ತದ. ನಮ್ಮ ಕಲ್ಚರ್ ಉಳಿಬೇಕಾದ್ರೆ ನಮ್ಮ ದೇವಸ್ಥಾನ ದೇವ್ರ ಗುಡಿ ಈಗ ಹೆಂಗೆ ಸರ, ದೇವ್ರ ಗುಡಿ ಚಂದ ಇದ್ರೆ ಭಕ್ತರು ಹೆಚ್ಚಿಗೆ ಆಗ್ಲತ್ತಾರ. ದೇವ್ರ ಗುಡಿ ಚಂದ ಇಲ್ಲ ಅಂದ್ರೆ ಭಕ್ತರು ಬರಲ್ಲ ಸರ್, ಎಷ್ಟು ತಾಕತ್ತಿದ್ರು. ದೇವಸ್ಥಾನ ಜೀರ್ಣೋದ್ಧಾರ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕು ಸರ. कैमरा